ಸಿದ್ದರಾಮಯ್ಯ ನೀವು ಹೆಂಗೆ ಮಾತಾಡ್ತೀರಿ? RSSನ ಸರಸಂಘ ಚಾಲಕರು ಹೇಳ್ತಾರೆ ಆಗಿದ್ದಾಗೋಗಿದೆ, ಪ್ರತಿ ಮಸೀದಿಯ ಕೆಳಗೂ ಶಿವಲಿಂಗವನ್ನು ಹುಡುಕೋದು ಬೇಡ ಅಂತ RSSನ ಸರಸಂಘ ಚಾಲಕರು ಹೇಳ್ತಾರೆ. ಅವ್ರು ದೊಡ್ಡ ನೀವು ನೋಡಿದ್ರೆ ನಾವೇನಂದ್ರೆ ಶ್ರೀರಂಗಪಟ್ಟಣದಲ್ಲಿ ಸರ್ವೆ ಮಾಡ್ಸೋಣ ಅಂತ ಅಲ್ಲ, ನಾವು ಹೇಳೋದು ಅವ್ರ ದೊಡ್ಡತನ. ವಾಸ್ತವಿಕ ಸಂಗತಿಯನ್ನ ಮನವರಿಕೆ ಮಾಡ್ಕೊಳ್ಳೋಕೆ ನಾನು ಶ್ರೀರಂಗಪಟ್ಟಣದ ಉದಾಹರಣೆಯನ್ನು ಕೊಟ್ಟೆ. ಓಕೆ, ಒಂದು ಮನವರಿಕೆ ಮಾಡಿಕೊಡೋ ದೃಷ್ಟಿಯಿಂದ, ಒಂದು ವಾಸ್ತವಿಕವಾಗಿರುವಂಥ ಸಂಗತಿಯನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ. ಹಾಗೆಲ್ಲವನ್ನೂ ಕೆದಕಬೇಕಾಗಿಲ್ಲ. ನಾವು ಕನಿಷ್ಠ ನಾವೇನು ಹೇಳ್ತಾ ಇದ್ದೀವಿ, ಕನಿಷ್ಠ 3 ಎಸ್ ಅಂತ ಕೇಳ್ತಾ ಇದ್ದೀವಿ. ಒಂದು ನಿಮಿಷ ಈಗ ಔರಂಗಜೇಬು ಅಲಂಗೀರ್ ನಾಮದಲ್ಲಿ ಔರಂಗಜೇಬಂದೇ ಬರವಣಿಗೆ ಇದೆ, ಯಾವ ಕಾರಣಕ್ಕೆ ಕಾಶಿಯ ವಿಶ್ವೇಶ್ವರ ಮಂದಿರವನ್ನು ನಾಶ ಮಾಡಿದೆ ಅಂತೇಳಿ ಅವ್ರು ಹೇಳಿರ್ಬೇಕಾದ್ರೆ ಇವತ್ತಿನ ಮುಸಲ್ಮಾನರಿಗೆ ಅನಿಸ್ಬೇಕಲ್ಲ ನಮ್ಮ ಪೂರ್ವಜ ಮಾಡಿದ್ದು ತಪ್ಪು. ನಿಮಗೆ ಕಾಶಿ ವಿಶ್ವನಾಥ ಒಬ್ಬ ಆರಾಧ್ಯ ದೈವ, ಹಾಗಾಗಿ ನಮ್ಮ ಪೂರ್ವಜರು ಮಾಡಿದ್ದ ತಪ್ಪಿಗೆ ಕ್ಷಮೆ ಇರಲಿ, ಅದು ನಮಗೆ ಬಿಟ್ಕೊಡ್ತೇವೆ ಅಂತ ಹೇಳಿದರೆ ನಿಮಗೆ ನಿಮ್ಮ ಹೃದಯ ವೈಶಾಲ್ಯತೆ ಅಂತ ಕರೆಸ್ಕೊಳುತ್ತಲ್ವಾ? ಆವಾಗ ನಮಗನ್ಸುತ್ತೆ ನಾವು ಎಲ್ಲ ದುಡ್ಡು ಹಾಕಿ ಒಂದು ದೊಡ್ಡ ಮಸೀದಿಯನ್ನು ಕಟ್ಟಬೇಕು, ನಮ್ಮ ಮುಸಲ್ಮಾನ್ ಬಾಂಧವರು ಆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಂಗಾಗಬೇಕು ಅಂತ ಅನಿಸುತ್ತಲ್ಲ. ಈಗ ನೀವು ಯಾವತ್ತಾರು ಒಮ್ಮೆ ಕಾಶಿಗೆ ಹೋಗಿ ಅಲ್ಲಿರುವಂಥ ಜ್ಞಾನವ್ಯಾಪಿ ಮಸೀದಿ ಅಂತ ಕರೀತಾರಲ್ಲ, ಅದನ್ನು ನೋಡಿ. ಅದನ್ನು ನೋಡಿದಾಗ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ, ಬಹಳ ಕಣ್ಣಿಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ದೇವಸ್ಥಾನವನ್ನು ಒಡೆದು ಗುಂಬಜ್ ಮಾತ್ರ ಕಟ್ಟಿದ್ದಾರೆ, ದೇವಸ್ಥಾನದ ಅವಶೇಷ ಹಾಗೇ ಇದೆ. ಅಲ್ಲಿ ಗೋಡೆಗಳ ಮೇಲೆ ದೇವಾಲಯಗಳ ಕೆತ್ತನೆಗಳೆಲ್ಲ. ಇದು ನಿಮಗೆ ಅನುಮಾನ ಬಂದರೆ ನಾವು ಹೇಳಿದ್ದು ಯಾವ ಸ್ಟೇಟ್ಮೆಂಟು ಬೇಡ. ಔರಂಗಜೇಬನ ಆತ್ಮಕಥೆ ಇದೆಯಲ್ಲ, ಅದನ್ನು ನೋಡಿ. ಮತ್ತೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾನೆ, ನಾನು ಇಸ್ಲಾಮಿಗಾಗಿ ಇದನ್ನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಅವ್ರು ಏನು ಮಾಡಿದ್ದು ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಾವು ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ನಾವು ಯಾರಲ್ಲ. ಅವ್ರು ಮಾಡಿ ತಪ್ಪಿದ್ರೆ ತಪ್ಪೇ, ಅವತ್ತು ತಪ್ಪಿತ್ತು, ಇವತ್ತು ತಪ್ಪೇ. ಅದು ಅದೇ ಹೇಳ್ತಾ ಇದ್ದೀನಲ್ಲ ನಾನು, ಮತ್ತೆ ಅದೇ ಪಾಯಿಂಟಿಗೆ ಬರಬೇಕಾಗತ್ತೆ. ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.